ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶ್ರೀಕೃಷ್ಣನ ಜೀವನದಲ್ಲಿ ಇಷ್ಟೆಲ್ಲ ಸಮಾಜಮುಖಿ ಕೆಲಸ ಮಾಡಿದರೂ ಪ್ರಾಜ್ಞರು ಗುರುತಿಸುವಂತೆ 3 ಪ್ರಮುಖ ಘಟ್ಟಗಳು ಇಡೀ ಸಮಾಜಕ್ಕೆ ಮಾದರಿ ಎಂದು ಕರೆಸಿಕೊಳ್ಳುತ್ತವೆ. ಈ ಘಟನೆಗಳು ಆತನ ಜೀವಿತ ಅವಧಿಯಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಅಷ್ಟೇ ಅಲ್ಲ, ಶ್ರೀಕೃಷ್ಣ ಭೂಮಿಯಿಂದ ತೆರಳಿದ ನಂತರ ಈಗಲೂ ಬಹುಶಃ ಮುಂದೆ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡುತ್ತದೆ. ಸಮಾಜದಲ್ಲಿ ಎಲ್ಲರ ಬದುಕನ್ನು ರೂಪಿಸುವಂತೆ ಮಹತ್ವದ ಪಾತ್ರ ನಿರ್ವಹಿಸಿದರೆ ಎಲ್ಲ ಸಾತ್ವಿಕರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಅಂದು ತಂದುಕೊಡುತ್ತದೆ. ದುಷ್ಟರಾದ, ದುರುಳುಕರಾದ ಅಸುರ ಕ್ಷತ್ರಿಯರನ್ನು ಸಂಹರಿಸುವುದು ಎಂದರೆ ಅವರ ಭೌತಿಕ ಶರೀರ ನಿರ್ನಾಮವಾದಂತೆ ಆಗುತ್ತದೆ. ಅವರು ಜಗತ್ತಿನಲ್ಲಿ ದೃಷ್ಟಿಯಲ್ಲಿ ಇಲ್ಲವಾಗುತ್ತಾರೆ. ಆದರೆ ನಮಗೆ ಅರಿವಿಲ್ಲದೆಯೇ ಹಲವು ಬಾರಿ ನಮ್ಮೊಳಗೆ ಸೇರಿಕೊಳ್ಳುತ್ತಾರೆ. ಕಾಮ, ಕ್ರೋಧ, ಮದ, ಮತ್ಸರಗಳ ಇವುಗಳ ರೂಪದಲ್ಲಿ ಕಾಣುತ್ತಾರೆ. ಅವರಂತೆಯೇ ನಮಗೆ ದುಷ್ಟ ಕಾರ್ಯ ಮಾಡಲು ಅಣಿಮಾಡುತ್ತಾರೆ. ಹೊರಗಿನ ಶತ್ರುಗಳು ಮಣಿಸಬಹುದು, ಆದರೆ ಒಳಗಿನ ಶತ್ರುಗಳ ಮಣಿಸುವುದು ಸುಲಭವಾಗಿ ಸಾಧ್ಯವಾಗುವುದಿಲ್ಲ. ನಿಯಂತ್ರಣಕ್ಕೆ ಸಿಗದ ಮನಸ್ಸನ್ನು ಹತೋಟಿಗೆ ತರಬೇಕಾಗುತ್ತದೆ. ಆದರೆ ಸಾಧನೆಗಾಗಿ ಧ್ಯಾನ, ಸಿದ್ಧಿ, ತಪಸ್ಸು, ಜ್ಞಾನದ ಮಾರ್ಗ ಎಲ್ಲವೂ ಬೇಕಾಗುತ್ತದೆ. ಅದನ್ನೇ ಶ್ರೀಕೃಷ್ಣ ಮನಸ್ಸಿಗೆ ಕಡಿವಾಣ ಹಾಕುವ ಮಾರ್ಗೋಪಾಯವನ್ನು ಕೆಳಕಂಡಂತೆ ಸೂಚಿಸುತ್ತಾರೆ. ಗುರುಗಳು, ಹಿರಿಯರು, ಸಂಬಂಧಿಕರು, ಸ್ವಂತ ಅಣ್ಣ ತಮ್ಮಂದಿರು, ದಾಯಾದಿ ಬಂಧುಗಳು ಎಲ್ಲರೂ ಯುದ್ಧಭೂಮಿಯಲ್ಲಿ ನೆಲೆಸಿದ್ದಾರೆ. ಇವರೆಲ್ಲರೊಂದಿಗೂ ಆಟವಾಡಿ ಪ್ರೀತಿ ವಿಶ್ವಾಸಗಳೆಂಬ ಮಹಾ ಸರೋವರದಲ್ಲಿ ಮಿಂದಿದ್ದೇವಿನಿ. ಈ ಎಲ್ಲದರ ಘಟನೆಗಳು ನನ್ನ ಜೀವನದಲ್ಲಿ ಮರೆಯುವಂತೆಯೇ ಇಲ್ಲ. ಯಕ್ಷತಿನ್ ಕೇವಲ ಭೂಮಿಗಾಗಿ, ರಾಜ್ಯ ಅಧಿಕಾರಕ್ಕಾಗಿ ಇವರೊಂದಿಗೆ ಯುದ್ಧ ಮಾಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಶ್ರೀಕೃಷ್ಣ ಪರಮಾತ್ಮ, ನಾನು ಯುದ್ಧ ಮಾಡಲಾರೆ, ನನಗದು ಬೇಕಿಲ್ಲ ಎಂದ ಅರ್ಜುನ ನಿನ್ನ ಬಿಲ್ಲು ಬಾಣ ಕೆಳಗಿಡುತ್ತಾನೆ. ಇಂತಹ ಭ್ರಮೆ ನಿರಾಸನೆಗೊಂಡ ಅರ್ಜುನನಿಗೆ ಕರ್ತವ್ಯ ಪ್ರಜ್ಞೆ ನೆನಪಿಸಲು ತಿಳಿವಳಿಕೆ ಮತ್ತು ಜ್ಞಾನದ ಮಾರ್ಗ ಶ್ರೀಕೃಷ್ಣನ ಪರಮಾತ್ಮ ತಿಳಿಸುತ್ತಾನೆ. ಸಾಕ್ಷಾತ್ ಭಗವಂತ ನುಡಿದ ಜ್ಞಾನ ಮಾರ್ಗದ ಗೀತೆ. ಆದ್ದರಿಂದ ಇದು ಮುಂದೆ ಭಗವದ್ಗೀತೆ ಎಂದು ಪ್ರಖ್ಯಾತ ಆಗಿದೆ. ಮಹಾಭಾರತದಲ್ಲಿ ಭಗವದ್ಗೀತೆಯ ಬೋಧನೆ ಅರ್ಜುನನ ಹೃದಯ ಮತ್ತು ಕಣ್ಣು ತೆರೆಸಿತು. ಒಂದು ಹೊಸ ದಿಕ್ಕು ಮತ್ತು ಮಾರ್ಗದರ್ಶನ ಇದರಿಂದ ಆತನಿಗೆ ದೊರೆಯಿತು. ಇದು ಕೇವಲ ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲ. ಅರ್ಜುನನ ನೆಪ ಇಟ್ಟುಕೊಂಡು ಇಡೀ ಸಮಾಜಕ್ಕೆ ದಿವ್ಯ ದೃಷ್ಟಿ ಶ್ರೀಕೃಷ್ಣ ಪರಮಾತ್ಮ ಬೋಧಿಸುತ್ತಾನೆ. ಅರ್ಜುನನಿಗೆ ಕಟ್ಟಕಡೆಯಲ್ಲಿ ತಾನು ಎಲ್ಲ ವಿಷಯವನ್ನು ಹೇಳಿದನು. ನಾನು ಹೇಳಿದ ಎಲ್ಲ ವಿಷಯಗಳು ನೀನು ಒಪ್ಪಬೇಕೆಂದು ಬಲವಂತ ಇಲ್ಲ. ಇದನ್ನು ನೀನೇ ಸ್ವಂತ ಪರಿಶೀಲಿಸಿ ಬೇರೆಯವರು, ದೊಡ್ಡವರು, ಜ್ಞಾನಿಗಳು ಹೇಳಿದ ಮಾತುಗಳನ್ನು ತಿಳಿದುಕೊಂಡು ನಿನಗೆ ಸರಿ ಎನ್ನಿಸದ್ದನ್ನು ಮಾಡು ಎಂದು ಆಯ್ಕೆಯು ಸ್ವತಂತ್ರವೂ ಸಹ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ನೀಡುತ್ತಾನೆ. ಇದೇ ಶ್ರೀಕೃಷ್ಣ ಪರಮಾತ್ಮ ಮನಸ್ಸಿಗೆ ಕಡಿವಾಣ ಹಾಕುವ ಮೊದಲು ಪ್ರಮುಖ ಘಟನೆ ಆಗಿದೆ. ಮಹಾಭಾರತದ ಯುದ್ಧವಾದ ಮೇಲೆ ಅರ್ಜುನನಿಗೆ ಬಂದ ಪ್ರಶ್ನೆ, ಧರ್ಮರಾಜನ ಮನಸ್ಸಿನಲ್ಲಿಯೂ ಕ್ಲೇಶ ಉಂಟಾಗಿ ಬರುತ್ತದೆ. ನಾನು ಮಹಾರಾಜನಾಗಿ ಧರಿಸುವ ಕಿರೀಟ ಅನೇಕ ಬಂಧುಗಳು, ಹಿರಿಯರು ಸಂಹಾರ ಮಾಡಿ ಅವರ ದೇಹದಿಂದ ಹರಿದ ರಕ್ತದಿಂದ ಹರಿದ ಕಿರೀಟ ಎಂಬ ಭಾವನೆ ಉಂಟಾಗುತ್ತದೆ. ಅದೇ ಪರಿಸ್ಥಿತಿಯನ್ನು ನೆನೆದು ಪದೇ ಪದೇ ದುಃಖಕ್ಕೆ ಒಳಗಾಗಿ ಕಣ್ಣೀರು ಸುರಿಸುತ್ತಾನೆ. ಯಾವುದೇ ಕೆಲಸ ಮಾಡಲು ಆತನಲ್ಲಿ ಉತ್ಸಾಹವೇ ಇರುವುದಿಲ್ಲ. ಸಾಮ್ರಾಜ್ಯದ ಆಡಳಿತದಲ್ಲಿ ಸರಿಯಾದ ಮನಸ್ಸು ಕೊಡಲು ಆಗುವುದಿಲ್ಲ. ಇದರಿಂದ ರಾಜಕಾರ್ಯಗಳಿಗೆ ಅಡೆತಡೆ ಉಂಟಾಗುತ್ತದೆ. ರಾಜಕಾರ್ಯದಲ್ಲಿ ಯಾವುದೇ ಸ್ಪಷ್ಟವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಧರ್ಮರಾಜ ಅಸಮರ್ಥ ಆಗುತ್ತಾನೆ. ಇದು ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ವಾತಾವರಣ ಉಂಟು ಮಾಡುತ್ತದೆ. ಇಂತಹ ಮನಸ್ಥಿತಿಯನ್ನು ಶ್ರೀಕೃಷ್ಣನ ಮುಂದೆ ಧರ್ಮರಾಜ ತನ್ನ ಅಳಲನ್ನು ತೋಡಿಕೊಳ್ಳುತ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜ ಮತ್ತು ಆತನ ಸಹೋದರರನ್ನು ಕರೆದುಕೊಂಡು ಭೀಷ್ಮಾಚಾರ್ಯರ ಬಳಿಗೆ ಬರುತ್ತಾನೆ. ಎಲ್ಲರೂ ಅವರಿಗೆ ನಮಸ್ಕರಿಸುತ್ತಾರೆ. ಭೀಷ್ಮರಿಗೆ ಅವರನ್ನು ಕಂಡು ಸಂತೋಷವಾಗುತ್ತದೆ. ಆಗ ಶ್ರೀಕೃಷ್ಣನು ಧರ್ಮರಾಜನಿಗೆ ಉಂಟಾಗಿರುವ ಮನೋಕ್ಲೇಶವನ್ನು ವಿವರಿಸುತ್ತಾನೆ. ನಿಮ್ಮ ರಾಜನೀತಿಯ ಅನುಭವವಾದ ಪಾಠ ಧರ್ಮನಿಗೆ ಹೇಳಬೇಕು ಎಂದು ವಿನಂತಿಸುತ್ತಾನೆ. ಆಗ ಭೀಷ್ಮರು ನಸುನಕ್ಕು, ಶ್ರೀಕೃಷ್ಣ ಪರಮಾತ್ಮ, ನಿನಗೆ ಗೊತ್ತಿಲ್ಲದಿರುವುದು ಏನಿದೆ? ನನ್ನ ದೇಹ ತುಂಬ ಬಳಲಿದೆ, ನೋವಿನಿಂದ ಒದ್ದಾಡುತ್ತಿದ್ದೇನೆ, ನೆನಪಿನ ಶಕ್ತಿ ಕಳೆದು ಹೋಗಿದೆ. ನೀನು ಧರ್ಮರಾಜನಿಗೆ ಹೇಳಬಹುದಲ್ಲವೇ ಎಂದು ಪ್ರಶ್ನಿಸುತ್ತಾರೆ.
ಶ್ರೀಕೃಷ್ಣ ತನ್ನ ಹಸ್ತದಿಂದ ಅವರ ಮೈ ಮುಟ್ಟುತ್ತಾನೆ. ಕ್ಷಣ ಮಾತ್ರದಲ್ಲಿ ಭೀಷ್ಮರಿಗಿರಿದ ಎಲ್ಲ ನೋವುಗಳು ಮಾಯವಾಗುತ್ತದೆ. ದೇಹದಲ್ಲಿ ವಿದ್ಯುತ್ ಸಂಚಾರ ಆದಂತೆ ಆಗುತ್ತದೆ. ಶಕ್ತಿಯೂ ಬರುತ್ತದೆ. ನಿಮ್ಮ ಒಳಗಿದ್ದ ನಾನು ನಿಮ್ಮಿಂದಲೇ ಧರ್ಮರಾಜನಿಗೆ ಹಿತವಚನವನ್ನು ನುಡಿಸಬೇಕೆಂದು ಬಯಸುತ್ತೇನೆ. ಅನುಭವದ ಪಾಠ ಹಿರಿಯರಿಂದಲೇ ಮಕ್ಕಳಿಗೆ ಬರಬೇಕು. ಇದೇ ಜಗದ ನಿಯಮ ಎಂದು ಹೇಳುತ್ತಾನೆ. ಆಗ ಧರ್ಮರಾಜನ ಎಲ್ಲ ಪ್ರಶ್ನೆಗಳಿಗೂ ಭೀಷ್ಮಾಚಾರ್ಯರು ಸಮರ್ಥ ಉತ್ತರ ನೀಡುತ್ತಾರೆ. ಆಗ ಬಂದ ಮಹತ್ ಕೃತಿಯೇ ವಿಷ್ಣು ಸಹಸ್ರನಾಮ ಗೀತೆ ಆಗಿದೆ. ಇದು ಮನಸ್ಸಿನ ಕಡಿವಾಣ ಹಾಕುವ ಶ್ರೀಕೃಷ್ಣ ದ್ವಿತೀಯ ಪ್ರಮುಖ ಘಟಕವಾಗಿದೆ. ಮಹಾಭಾರತದ ಯುದ್ಧ ಆದ ಮೇಲೆ ಕಲಿಯುಗ ಪ್ರಾರಂಭವಾಯಿತು. ಕಲಿಯುಗ ಆರಂಭವಾಗಿ ಸುಮಾರು 20 ವರ್ಷಕ್ಕೂ ಹೆಚ್ಚು ಕಾಲ ಪಾಂಡವರು ರಾಜ್ಯ ಆಳುತ್ತಾರೆ. ಜೊತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇರುತ್ತಾನೆ. ಕಾಲಚಕ್ರ ಉರುಳಿದಂತೆ ಪರಿಸ್ಥಿತಿಯಲ್ಲಿ ಅನೇಕ ಬದಲಾವಣೆಗಳು ಬರುತ್ತದೆ. ದ್ವಾರಕಾ ಪಟ್ಟಣ ಮುಳುಗುವ ಪರಿಸ್ಥಿತಿ ಬರುತ್ತದೆ. ಶ್ರೀಕೃಷ್ಣ ಅವತಾರದಲ್ಲಿ ಪ್ರತಿಕೂಲ ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದ ರಾಯದವರ ಮಂತ್ರಿ ಶ್ರೀಕೃಷ್ಣನ ಪರಮ ಭಕ್ತರಲ್ಲಿ ಒಬ್ಬನಾದ ಉದ್ಧವನು ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗುತ್ತಾನೆ. ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗಿ ರಕ್ಷಿಸಿ ಎಂದು ಕೇಳಿಕೊಳ್ಳುತ್ತಾರೆ. ಆಗ ಶ್ರೀಕೃಷ್ಣ ಹೇಳಿದ ಮತ್ತೆ ಇಂದು ಉದ್ಧವ ಗೀತೆ ಎಂದು ಕರೆಯುತ್ತಾರೆ. ಇದು ಮನಸ್ಸಿನಲ್ಲಿ ಮೇಲೆ ಕಡಿವಾಣ ಹಾಕುವ ಮೂರನೇ ಹಾಗೂ ಕಟ್ಟಕಡೆಯ ಕೃಷ್ಣನ ಸಂದೇಶವಾಗಿದೆ.